ಹಲೋ ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದು ಕೊರಗಜ್ಜನ ಆದಿಸ್ಥಾನ ಮಂಗಳೂರಿನಲ್ಲಿರುವ ಕುತ್ತಾರಿಗೆ. ತುಳುನಾಡು ದೈವಾರಾಧನೆಗಳ ನೆಲೆಬೀಡು. ಇಲ್ಲಿಯ ಜನ, ಸಂಸ್ಕೃತಿ, ಆಚಾರ, ವಿಚಾರ, ಆರಾಧನೆ, ನಂಬಿಕೆ, ನಡವಳಿಕೆ ಎಲ್ಲವೂ ವಿಶಿಷ್ಟ ಮತ್ತು ವಿಶೇಷವುಳ್ಳದ್ದಾಗಿದೆ. ದೈವಾರಾಧನೆ ತುಳುನಾಡಿನ ಮೂಲ ಆರಾಧನೆಗಳಲ್ಲೊಂದಾಗಿದ್ದು, ಇಲ್ಲಿಯ ಜನ ಭಯಭಕ್ತಿಗಳಿಂದ ದೈವಗಳ ಮೇಲೆ ನಂಬಿಕೆ ಇಟ್ಟು ಆರಾಧನೆ ಮಾಡುತ್ತಾ ಬಂದಿದ್ದಾರೆ. ಬಹಳ ಸರಳವಾಗಿ ಈ ಆರಾಧನೆಗಳು ತಲೆತಲಾಂತರಗಳಿಂದ ನಡೆದುಕೊಂಡು ಬಂದಿದ್ದು, ನಂಬಿಕೊಂಡವರಿಗೆಲ್ಲ ದೈವ ಇಂಬು ಕೊಡುತ್ತಾ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಾ ಬದುಕನ್ನು ಗೆಲುವಾಗಿಸಿದೆ. ದೈವಗಳನ್ನು ಪ್ರಾಣಿ ಮೂಲ, ಮನುಷ್ಯ ಮೂಲ ಮತ್ತು ಪುರಾಣ ಮೂಲಗಳೆಂದು ಆರಾಧನೆ ಮಾಡುತ್ತಾ ಬರುತ್ತಿರುವುದು ವಿಶೇಷವಾಗಿ ಕಾಣಬಹುದು. ಮನುಷ್ಯ ಮೂಲದಿಂದ ಬಂದ ದೈವಗಳು ಅಸಮಾನತೆ ಮತ್ತು ಅನ್ಯಾಯದ ವಿರುದ್ಧ ಸಿಡಿದು ನಿಂತು ಕಾಯ ಬಿಟ್ಟು ಮಾಯ ಸೇರಿ ವಿಶೇಷ ಶಕ್ತಿಗಳನ್ನು ಪಡೆದು ಆರಾಧನೆಗೆ ಒಳಗಾದವರು. ಇಂಥವರಲ್ಲಿ ಕೊರಗತನಿಯ ಅಥವಾ ಕೊರಗಜ್ಜ ದೈವವು ಬಹಳ ಮಹತ್ವದ್ದಾಗಿದೆ. ಕರಾವಳಿಯ ಈ ದೈವಾರಾಧನಾ ಸಂಸ್ಕೃತಿ ಒಂದು ನೆಲಮೂಲ ಸಂಸ್ಕೃತಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ವಿವಿಧ ಮಾಧ್ಯಮಗಳ ಮೂಲಕ ಪ್ರಸರಣೆಯಿಂದಾಗಿ ದೈವಾರಾಧನೆಯ ಮೇಲಿನ ಆಸಕ್ತಿ ಹೆಚ್ಚಾಗಿರುವುದನ್ನು ಕಾಣಬಹುದು. ಫ್ರೆಂಡ್ಸ್, ನಂಬಿಕೆ, ಭಕ್ತಿ, ಆರಾಧನೆ ಮಾಡೋದು ತಪ್ಪಲ್ಲ. ಫ್ರೆಂಡ್ಸ್, ನೀವು ಗಮನಿಸ್ಬೋದು, ಒಬ್ಬರಿಂದ ಒಬ್ಬರಿಗೆ ಒಂದು ಮಾತು ಹೋಗಬೇಕಾದ್ರೆ ಎಷ್ಟು ಬದಲಾವಣೆ ಹೋಗುತ್ತೆ. ಅದೇ ರೀತಿ ನಮ್ಮ ದೈವಗಳ ಒಂದು ಮೂಲ ಆರಾಧನೆ, ಮೂಲ ಪದ್ಧತಿಯನ್ನು ಬದಲಾಗದಂತೆ ನೋಡಿಕೊಳ್ಳುವುದು ನಮ್ಮ ತುಳುನಾಡಿನ ಮುಖ್ಯ ಕರ್ತವ್ಯವಾಗಿದೆ. ದೈವಾರಾಧನಾ ಪದ್ಧತಿ, ನಂಬಿಕೆ ಕೇವಲ ಮಾನವರಿಗೆ ಮಾತ್ರವಲ್ಲ, ನಮ್ಮ ತುಳುನಾಡಿನ ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ಈ ಸ್ಥಳದಲ್ಲಿರುವ ಎಲ್ಲ ದೇವರುಗಳಿಗೆ ನಮಸ್ಕರಿಸಿ ಈ ಸ್ಥಳದ ಬಗ್ಗೆ ಮಾಹಿತಿ ಪಡೆಯಲು ಮುಂದಾದ ನನಗೊಬ್ಬರು ವಿಶೇಷ ಸೇವಾರ್ಥಿ ಸಿಕ್ಕಿದ್ರು. ಇವರ ಹೆಸರು ಶ್ರೀಕಾಂತ್, ರಂಗಭೂಮಿ ಕಲಾವಿದ. ಇವರಿಗಿರೋ ಫ್ರೀ ಟೈಮಲ್ಲಿ ಕೊರಗಜ್ಜನ ಆದಿ ಸ್ಥಳದ ಮಹತ್ವ ಮತ್ತು ಮಾಹಿತಿ ನೀಡುವುದು ಇವರ ಸೇವೆಯಾಗಿದೆ. ನಮಗೂ ಈ ಸ್ಥಳದ ಮಹತ್ವ ಮತ್ತು ಮಾಹಿತಿ ನೀಡಿದ್ರು. ಏನು ಹೇಳಿದ್ರು ನೀವೇ ಕೇಳಿ. ಶ್ರೀ ಆದಿರಕ್ತೇಶ್ವರಿ ಬೆರ್ಮೇರು ಏಳುವೀರ ಸಿರಿಗಳು ಹಾಗೂ ಕೊರಗಜ್ಜ ಗುಳಿಗಜ್ಜ ಸಾನ್ನಿಧ್ಯ ಕುತ್ತಾರ ಪದವು ಈ ಪುಣ್ಯ ಮಣ್ಣಿನಲ್ಲಿ ವಿಶೇಷವಾಗಿ ಇವತ್ತು ಭಕ್ತಿಯಿಂದ ಭಕ್ತರು ಜಗತ್ತಿನ ಮೂಲೆ ಮೂಲೆಯಿಂದ ಈ ಮಣ್ಣಿಗೆ ಬರ್ತಾ ಇದ್ದಾರೆ. ಅವರ ಸಕಲ ಕಷ್ಟಗಳನ್ನು ಕಲಿಯುಗದ ಕಾರಣಿಕ ದೈವ ಕೊರಗಜ್ಜ ಪರಿಹಾರ ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತು ತುಳುನಾಡು ಮಾತ್ರವಲ್ಲದೆ ಜಗತ್ತಿನ ಮೂಲೆ ಮೂಲೆಗೂ ಅಜ್ಜನ ಕಾರಣಿಕ ಪಸರಿಕೊಂಡಿದೆ. ಈ ಕುತ್ತಾರ ಪದವಿನ ಕೊರಗಜ್ಜನ ಮೂಲ ಸಾನ್ನಿಧ್ಯಕ್ಕೆ ಭಕ್ತರು ಪ್ರೀತಿಯಿಂದ ಭಕ್ತಿಯಿಂದ ಸಹಸ್ರ ಸಂಖ್ಯೆಯಲ್ಲಿ ಬರ್ತಾ ಇರುವುದು ಇಲ್ಲಿನ ವಿಶೇಷ. ಇಲ್ಲಿ ಮೂಲವಾಗಿ ಮೊದಲು ಈ ಮಣ್ಣಿನ ಅಧಿದೇವತೆಯಾಗಿ ರಕ್ತೇಶ್ವರಿ ಅಮ್ಮ ನೆಲೆ ನಿಂತಿರುವ ಜಾಗ. ರಕ್ತೇಶ್ವರಿ ಅಂದರೆ ರಕ್ತ ಬೀಜಾಸುರನ್ನು ವಧೆ ಮಾಡಿರುವಂಥ ಶಕ್ತಿ. ಇವರನ್ನು ಲೆಕ್ಕೇಸಿರಿ ಎಂಬ ಹೆಸರಿನಲ್ಲಿಯೂ ಕರೆಯುವ ಪ್ರತೀತಿ ಉಂಟು. ರಕ್ತ ಬೀಜಾಸುರನನ್ನು ಯಾರಿಗೂ ವಧೆ ಮಾಡಲಿಕ್ಕಾಗದಾಗ ಪಾರ್ವತಿಯು ಉಗ್ರ ರೂಪದ ಅವತಾರವಾಗಿ ಭೂಮಿ ತೂಕದ ಮಾಯೆಯಾಗಿ ರಕ್ತೇಶ್ವರಿಯಾಗಿ ಹೊರಹೊಮ್ಮಿ ಆತನನ್ನು ಸಂಪೂರ್ಣವಾಗಿ ನುಂಗುವ ಮೂಲಕ ಸಂಹಾರ ಮಾಡಿರುವಂಥ ಕಥೆ ಎಲ್ಲರಿಗೂ ತಿಳಿದಿರುವಂಥದ್ದು. ಆ ರಕ್ತೇಶ್ವರಿಯು ಲಕ್ಷ್ಮಿಗೆ ಲಕ್ಷ್ಮಿಯಾಗಿ, ಸರಸ್ವತಿಗೆ ಸರಸ್ವತಿಯಾಗಿ, ಅಶ್ವರೂಢ ವಾಹಿನಿಯಾಗಿ ಈ ಮಣ್ಣಿನಲ್ಲಿ ಧನ್ವಂತರಿ ಮಾತೆಯಾಗಿ ನಿಂತಿರುವುದು ಅಷ್ಟಮಂಗಳದ ಮೂಲಕ ಬಂದಿರುವಂಥ ವಿಚಾರ. ಇವತ್ತು ಸಾವಿರಾರು ಸಂಖ್ಯೆಯ ಭಕ್ತರ ಚಿಕ್ಕ ಕಾಲು ನೋವಿಂದ ಹಿಡಿದು 4th ಸ್ಟೇಜ್ 3rd ಸ್ಟೇಜ್ ಕ್ಯಾನ್ಸರ್ವರೆಗೂ ಗುಣ ಮಾಡುತ್ತಿರುವ ತಾಯಿ ಮಾತೆ ರಕ್ತೇಶ್ವರಿಯು ಕೇವಲ ಅವರ ಗಂಧ ಪ್ರಸಾದದಿಂದ ಯಾವುದೇ ಕಾಯಿಲೆ ಇರ್ಬೋದು, ಯಾವುದೇ ರೀತಿಯ ರೋಗ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಕೇವಲ ಒಂದು ಗಂಧ ಪ್ರಸಾದದಿಂದ ಪರಿಹಾರ ಬರುತ್ತಿದ್ದಾರೆ. ಇದೇ ಮಣ್ಣಿನ ರಕ್ತೇಶ್ವರಿಯ ಸಾನ್ನಿಧ್ಯದಲ್ಲಿ ಈ ಮಣ್ಣಿಗೆ ಬಂದು ಕನ್ನಡ ಕೆರೆಯಲ್ಲಿ ಲೀನವಾಗಿರುವಂತಹ ನಾಗಬ್ರಹ್ಮರು ಏಳುವರೆ ಸಿರಿಗಳು ಶಕ್ತಿ ಕೂಡ ಈ ಮಣ್ಣಿನಲ್ಲಿ ಪ್ರಾಧಾನ್ಯವನ್ನು ಪಡೆದಿರುವಂಥದ್ದಾಗಿದೆ. ಸಂತಾನ ಭಾಗ್ಯ, ಕಂಕಣ ಭಾಗ್ಯ, ನಾಗದೋಷ, ಚರ್ಮವ್ಯಾಧಿ ಸಮಸ್ಯೆಗಳಿದ್ದರೆ ಭಕ್ತಿಯಿಂದ ನಾಗಬ್ರಹ್ಮರು ಮತ್ತು ಸಪ್ತಮಾತೃಕೆಯಿಂದ ಪ್ರಾರ್ಥನೆ ಮಾಡಿದಾಗ ಮಕ್ಕಳಾಗದವರಿಗೆ ಮಕ್ಕಳ ಭಾಗ್ಯ, ಮದುವೆಯಾಗದವರಿಗೆ ಕಂಕಣ ಭಾಗ್ಯವನ್ನು ಕೊಟ್ಟು ಕೇವಲ ಹೊಂಬಾಳೆಗೆ ಒಳೆಯುವ ಶಕ್ತಿಗಳಾಗಿ ಈ ಮಣ್ಣಿನಲ್ಲಿ ನಿಂತು ಅವರು ಬಂದ ಭಕ್ತರ ಕಣ್ಣನೀರು ಒರೆಸುವ ಕೆಲಸ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಮೂಲವಾಗಿ ಈ ಮಣ್ಣಿನಲ್ಲಿ ಕಡೆಗೆ ಬಂದು ಏಳುವರೆ ಸಿರಿಕಲನ ಕಾಪುನ ಸತ್ಯ ಸಾರ್ಲಪಟ್ಟದ ಉಳ್ಳಾಯನಾಗಿ ನಿಂತಿರುವ ಕಲಿಯುಗದ ಕಾರಣಿಕ ದೈವ ಕೊರಗಜ್ಜ ಅವರ ಹತ್ರ ಅವರು ಇಲ್ಲಿ ಬಂದ ಭಕ್ತರ ಸಕಲ ಕಷ್ಟವನ್ನು ದೂರ ಮಾಡುತ್ತಾ ಇಷ್ಟಾರ್ಥವನ್ನು ಸಿದ್ಧಿ ಮಾಡುವ ದೇವರಾಗಿ, ದೈವವಾಗಿ ಈ ಮಣ್ಣಿನಲ್ಲಿ ಕಲೆಕಾರ್ಣಿಕವನ್ನು ಬೆಳಗಿಸುತ್ತಾ ಬರುತ್ತಿದ್ದಾರೆ. ಭಕ್ತಿಯಿಂದ ಭಕ್ತರು ಕೊರಗಜ್ಜನಿಗೆ ಯಾವ ರೀತಿ ಆರಾಧನೆ ಅಂದರೆ ಕೇವಲ ಒಂದು ಜಗತ್ತಿನಲ್ಲಿ ಒಂದು ಚಕ್ಕುಲಿಗೆ ಒಲಿಯುವ ಶಕ್ತಿ ಇದ್ದರೆ ಕೊರಗಜ್ಜ. ಅಷ್ಟು ಸರಳ ರೂಪದ ವಿಧಾನ. ಚಕ್ಕುಲಿ ಎಲೆ ಅಡಿಕೆ ಇಟ್ಟು ನಮ್ಮದೊಂದು ಕೋರಿಕೆಯನ್ನು ಅವರ ಹತ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಅದು ಎಷ್ಟು ದೊಡ್ಡ ಕೆಲಸ ಆಗಿದ್ದರೂ ಕ್ಷಣ ಮಾತ್ರದಲ್ಲಿ ನೆರವೇರಿಸಿಕೊಡುವ ಶಕ್ತಿ ಕೊರಗಜ್ಜನದು. ತುಳುವಿನಲ್ಲಿ ಒಂದು ಮಾತಿದೆ, ಪಂಡಿನಾಲೈ ದೊಂಡೆಡಾನಗ ಉತ್ತರ ಕೊರಪಿನಂಚಿನ ಶಕ್ತಿ, ಕೆಲಸವನ್ನು ನಡಪಾದು ಕೊರಪಿನ ಶಕ್ತಿ ಕೊರಗುಳ್ಳ ತನಿಯನ್ನು. ಹಾಗೆ ಯಾವುದೇ ಕೆಲಸವನ್ನು ನಾವು ಕೋರಿಕೊಂಡಾಗ, ಮುಖ್ಯವಾಗಿ ಯಾವುದೇ ಒಂದು ವಸ್ತು ಬಿಸಾಕಿದ್ದು ಹೋದಾಗಲೂ ಹಾಗೆ ಕೊರಗಜ್ಜನಿಗೊಂದು ಎಲೆಗೆ ಚಪ್ಪಲಿ ಇರ್ತೇನೆ ಹೇಳಿದರೆ ಕ್ಷಣ ಮಾತ್ರದಲ್ಲಿ ನಾವು ಹುಡುಕಿದಲ್ಲಿ ವಸ್ತುವನ್ನು ದೊರಕಿಸಿಕೊಡುವ
ಪವಾಡ ಕೊರಗಜ್ಜನ ಅಂತ 1000 ಯಾವುದೇ ವಿಚಾರಕ್ಕೂ ಕೊರಗಜ್ಜನ ಹತ್ರ ಆಗೋದು. ಯಾರು ಕೈ ಬಿಟ್ಟರು ಕೊರಗಜ್ಜ ಕೈ ಬಿಡಲ್ಲ ಎಂಬುದು ತುಳುವರ ನಂಬಿಕೆ. ಅದು ಈ ಮಣ್ಣಿನ ವಿಶೇಷ. ಹೌದು, ಖಂಡಿತ. ಇದು ನೋಡ್ತಾ ಇರೋದು ಇದು ಸಪ್ತಮಾತೃಕೆಯರ ಸಾನ್ನಿಧ್ಯ. ಅಂದರೆ ಸಪ್ತಮಾತೃಕೆ ತುಳುವರ 7 ಸಿರಿಗಳಂತ ಹೇಳುವ ಕ್ರಮ. ಸಿರಿಗಳಲ್ಲಿ ಪ್ರಧಾನ ಸಿರಿ ಎಂಬ ಶಕ್ತಿ. ಸಿರಿ ಅಂದರೆ ನಿಮಗೆ ಗರ್ಭದಲ್ಲಿ ಬಂದವಳಲ್ಲಿ ಹೊಂಬಾಳೆಯಲ್ಲಿ ಉದಿಸಿ ಬಂದವಳು. ನಾಗಬ್ರಹ್ಮರ ಅನುಗ್ರಹದಿಂದ ಹೊಂಬಾಳೆಯಲ್ಲಿ ಹುಟ್ಟಿ ಬಂದ ಶಕ್ತಿ ಸಿರಿ. ಅದಕ್ಕೆ ತುಳುನಾಡಿಗೆ ಸಿರಿನಾಡು ಎಂಬ ಹೆಸರು, ಸಿಂಗಾರದ ಸಿರಿ ಎಂದು ಕೂಡ ಕರೀತಾರೆ. ಆ ಶಕ್ತಿ ಮತ್ತು ಅವರ ಪರಿವಾರ ಶಕ್ತಿಗಳು, ಮಕ್ಕಳು, ಮೊಮ್ಮಕ್ಕಳು, ಆ ಸಿರಿ ಸಪ್ತಮಾತೃಕೆಯರಲ್ಲಿ ಅವರ ಅಂದರೆ ಒಬ್ಬ ಮಗ ಕುಮಾರ, ಅದನ್ನು ಹೀಗೆ ಹೇಳುವ ವರಿ ಕುಮಾರ 7 ಸಿರಿಗಳು ಅಂತ. ಆ ಶಕ್ತಿಗೆ ಅಂದರೆ ಈ ಸಿರಿಯ ಸಾನ್ನಿಧ್ಯ ಇದು. ಸಿರಿ ಸಪ್ತಮಾತೃಕೆಯಲ್ಲಿ ಕುಮಾರನಿಗೆ ಆ ಕಡೆ ಕಟ್ಟೆ ಆಗ್ತಾ ಇದೆ, ಕುಮಾರನ ಕಟ್ಟೆ ಪಕ್ಕದಲ್ಲಿ ನಂದಿಗೋಣ ಸಾನ್ನಿಧ್ಯ ಕಾಣ್ಬೋದು, ಆ ಕಡೆ ಇದೆ. ಹಾಗೆ ಮೂಲವಾಗಿ ರಕ್ತೇಶ್ವರಿ, ಇಷ್ಟು ದೊಡ್ಡ ಗರ್ಭಗುಡಿ ತುಳುನಾಡಿನಲ್ಲಿ ಎಲ್ಲೂ ರಕ್ತೇಶ್ವರಿ ಗರ್ಭಗುಡಿ ಆರಾಧನೆ. ಹಾಗೆ ರಕ್ತೇಶ್ವರಿ ಇಷ್ಟು ದೊಡ್ಡ ಗರ್ಭಗುಡಿ ನಿರ್ಮಾಣ ಆಗಿದೆ. ಕೊರಗಜ್ಜ ತುಂಬ ಸರಳ ರೂಪದ ಶಕ್ತಿ. ಅವರಿಗೆ ಯಾವುದೇ ಗರ್ಭಗುಡಿ ಕಟ್ಟುವ ಕ್ರಮ ಇಲ್ಲ. ಕೊರಗಜ್ಜನಿಗೆ ಗಂಧದ ಕ್ರಮ ಇದೆ. ಕೆಲವು ಕಡೆ ಕರಿಗಂಧ ಅನ್ನೋದು ಕೊಡುವ ಕ್ರಮ ಉಂಟು, ಅದು ಬಪ್ಪು ಸ್ವಾಮಿಗೆ ಸಂಬಂಧಪಟ್ಟ ಗಂಧ. ಹುತ್ತಾರಿನಲ್ಲಿ ಕೊರಗಜ್ಜನಿಗೆ ಗಂಧ ಕೊಡುವ ಕ್ರಮ ಇಲ್ಲ. ಚಕ್ಕುಲಿಯೇ ಪ್ರಸಾದ, ನಾವಿಟ್ಟ ಚಕ್ಕುಲಿಯನ್ನೇ ಪ್ರಸಾದವಾಗಿ ಸ್ವೀಕಾರ ಮಾಡುವುದು. ಕರಿಗಂಧವನ್ನು ಕೆಲವು ಕಡೆ ಕೊರಗಜ್ಜನ ಸಾನ್ನಿಧ್ಯಗಳಲ್ಲಿ ಭಕ್ತಿಯಿಂದ ಕಟ್ಟಿದೆಲ್ಲ ಕೊಡುವ ಕ್ರಮ ಮಾಡಿದ್ದಾರೆ. ಯಾಕೆಂದರೆ ಬಪ್ಪು ಸ್ವಾಮಿ ದೈವಗಳಿಗೆ ದೈವರಾಜ ಆಗಿರುವ ಕಾರಣ ದೈವರಾಜನ ಗಂಧವನ್ನು ಬೇರೆ ದೈವಗಳಿಗೆ ಕೊಡಬಹುದೆಂಬ, ಕೊರಗಜ್ಜನಿಗೆ ಕೊಡಬಹುದೆಂಬ ಕ್ರಮದಿಂದ ಕೊಡ್ತಾರೆ. ಕೊರಗಜ್ಜನಿಗೆ ಕರಿಗಂಧದ ಕ್ರಮ ಇಲ್ಲ. ಮೂಲವಾಗಿ ಚಕ್ಕುಲಿ ಪ್ರಸಾದ ಆಗ್ತಿದೆ. ಹೌದು, ಈಗ ಕೆಲಸ ನಡೀತಾ ಇದೆ. ಇದು ಕೆತ್ತನೆಯ ಕೆಲಸಗಳೆಲ್ಲ ಆಗಿದೆ, ಕಲ್ಲಿನ ಕೆಲಸಗಳು. ಈಗ ಮೂಲವಾಗಿ ಮೇಲ್ಗಡೆಯಿಂದ ಈ ಚಾವಣಿ ಕೆಲಸಗಳು ನಡೀತಾ ಇದೆ. ಅದನ್ನು ನಾವು ಫಿಟ್ ಮಾಡಬೇಕಾಗ್ತದೆ. ಬ್ರಹ್ಮಕಲಶ ಇನ್ನೂ ಒಂದು ವರ್ಷದ ನಂತರ ಅದಕ್ಕೆ ದಿನ ನಿಗದಿ ಮಾಡುವಂಥ ಇನ್ನು, ಯಾಕಂದರೆ ಇಲ್ಲಿ ಅಂದರೆ ಈಗ ಬ್ರಹ್ಮಕಲಶ ಆಗುವುದಾದರೆ ಜಗತ್ತಿನ ಮೂಲೆ ಮೂಲೆಯಿಂದ ಜನರು ಸಹಸ್ರ ಸಂಖ್ಯೆಯಲ್ಲಿ, ಇದು ತುಳುನಾಡು ಮಾತ್ರ ಅಲ್ಲದೆ ಕರ್ನಾಟಕದ ಹೊರಗಿಂದಲೂ ಜನ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದರೆ ಕೊರಗಜ್ಜನ ಈಗ ಮೂಲ ಸಾನ್ನಿಧ್ಯ ಜೀರ್ಣೋದ್ಧಾರ ಆಗ್ತಿರುವಾಗ ಈಗಲೇ ಕೇಳ್ತಿದ್ದಾರೆ ಯಾವಾಗ ಓಪನ್ ಅಂತ. ಹೀಗಿರುವಾಗ ತುಂಬ ಜನ ಬರುವ ಸಾಧ್ಯತೆ ಇರುವಾಗ ಪಾರ್ಕಿಂಗ್ ವ್ಯವಸ್ಥೆಗಳಾಗಬೇಕು. ಅದಕ್ಕೆ ಬೇಕಾದ ಎಲ್ಲ ಥರದ ತಯಾರಿಗಳು 6 ತಿಂಗಳ ಮೊದಲೇ, ಯಾಕಂದರೆ ನನ್ನ ನಿಗದಿ ಆದಮೇಲೆ ಆ ಡೇಟಿಗೆ ಕರೆಕ್ಟಾಗಿ ಎಲ್ಲ ವ್ಯವಸ್ಥೆಗಳಿರಬೇಕು. ಅದಕ್ಕೆ ಸಂಪೂರ್ಣ ಕೆಲಸ ಆದಮೇಲೆ ಪ್ರಪಂಚದಾದ್ಯಂತ ಹೌದು ಇರುವ ಕಾರಣ ಈಗಲೇ ಜನರು ಜೀರ್ಣೋದ್ಧಾರ ಆಗ್ತಿರುವಾಗಲೇ ಜನರು ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾ ಇದ್ದಾರೆ. ವಿಶೇಷ ಪ್ರಾರ್ಥನೆ ಆಗುತ್ತೆ. ಫ್ರೈಡೇ ಮತ್ತು ಸಂಡೇ ವಿಶೇಷವಾದ ಪ್ರಾರ್ಥನೆ ಆಗುತ್ತೆ ಬೆಳಿಗ್ಗೆ 7 ಅದಕ್ಕೇನು ಹಣ ಕೊಡಲಿಕ್ಕೆ ನೀವು ನೋಡ್ಬೋದು. ಯಾವುದೇ ಡೊನೇಷನ್ ಕೌಂಟರ್ ಇಲ್ಲ, ಯಾವುದೇ ಪೂಜೆಯ ಪಟ್ಟಿ ಇಲ್ಲ, ಏನಿಲ್ಲ. ಭಕ್ತಿಯಿಂದ ನಾವೇ ಪ್ರಾರ್ಥನೆ ಮಾಡಿಕೊಂಡು ಹೋಗುವ ಕ್ರಮ. ವಿಶೇಷ ಪ್ರಾರ್ಥನೆಗೆ ನೀವು ಶುಕ್ರವಾರ ಅಥವಾ ಭಾನುವಾರ ಬೆಳಿಗ್ಗೆ ಬಂದು ಹೆಸರು ಕೊಟ್ಟು ನಿಂತರೆ ನಿಮಗೆ 3 ಕಡೆ ಮೊದಲಿಗಾಗಿ ಈ ಮಣ್ಣಿನ ಮೂಲ ದೇವರು ರಕ್ತೇಶ್ವರಮ್ಮನ ಪ್ರಾರ್ಥನೆ ಮಾಡಿ, ನಂತರ ನಾಗಬ್ರಹ್ಮರ ಸಪ್ತಮಾತೃಕೆಯ ಪ್ರಾರ್ಥನೆಗೆ ಕೊನೆಗೆ ಕೊರಗಜ್ಜ ಗುಡಿಗಜ್ಜನ ಹತ್ರ ಪ್ರಾರ್ಥನೆ ಮಾಡಿ ಅಲ್ಲಿ ಗಂಧ ಪ್ರಸಾದವನ್ನು ಕೊಡ್ತಾರೆ. ಅದರಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ. ನೋಡ್ತಿರುವಂಥದ್ದು ಇದು ನಂದಿಗೋಣ ಶಕ್ತಿಯ, ಅಂದರೆ ಶಿವಗಣಗಳಲ್ಲಿ ಪ್ರಧಾನವಾಗಿರುವಂಥ ನಂದಿಗೋಣ ಎಂಬ ಶಕ್ತಿ. ಈ ಶಕ್ತಿಯ ಸಾನ್ನಿಧ್ಯ ಈಗ ಇಲ್ಲಿ ಪುನರ್ನಿರ್ಮಾಣ. ತುಳುನಾಡಿನ ಆದಿ ಮೂಲದ ಶಕ್ತಿಯೇ ನಾಗಬ್ರಹ್ಮರು. ಎಲ್ಲ ದೈವಗಳಿಗೂ ಪ್ರಧಾನವಾಗಿರುವಂಥದ್ದು ತುಳುನಾಡಿನ ಮೂಲ ಶಕ್ತಿಯಾಗಿ ಕಾಣಸಿಗುವುದೇ ನಮಗೆ ನಾಗಬ್ರಹ್ಮ ದೇವರು, ಬೆರ್ಮೇರ್ ಅಂತ ತುಳುವಿನಲ್ಲಿ ಹೇಳುವಂಥ ಕ್ರಮ. ಈ ಶಕ್ತಿಯ ಸಾನ್ನಿಧ್ಯ ಜೀರ್ಣೋದ್ಧಾರದ ಇದು ಅವರ ಸಪ್ತಮಾತೃಕೆಯ ಸಾನ್ನಿಧ್ಯ. ಇಲ್ಲಿ 7 ಸಿರಿಗಳನ್ನು ಈ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ. ಮರದ ಮೂರ್ತಿಗಳ ಮೂಲಕ ಅವರನ್ನು ಕೆತ್ತನೆಗಳನ್ನು ಮಾಡಿ ನಂತರ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಇದು ಸಪ್ತಮಾತೃಕೆಯರು. ತುಳುವಲ್ಲಿ 7 ಸಿರಿಗಳಂತ ಹೇಳುವ ಕ್ರಮ ಇದೆ. ಇದು ಇವರ ಸಾನ್ನಿಧ್ಯ. ಈಗ ಕೆಲಸ ನಡೀತಾ ಇದೆ. ಇದು ರಕ್ತೇಶ್ವರಮ್ಮನವರ ಇನ್ನು ಮುಂದಿನ ಸಾನ್ನಿಧ್ಯವಾಗಿದ್ದು, ರಕ್ತೇಶ್ವರಮ್ಮನ ಮೂರ್ತಿ ಪ್ರತಿಷ್ಠಾಪನೆ ಮುಂದಿನ ದಿನಗಳಲ್ಲಿ ಇದರ ಬ್ರಹ್ಮಕಲಶ ಈ ಮಣ್ಣಿನಲ್ಲಿ ಬ್ರಹ್ಮಕಲಶ ಭಾಗಗಳು ನಾವೆಲ್ಲರೂ ಪಟ್ಟ ಅಭಿಮಾನಿಗಳು. ಎಲ್ಲ ರಕ್ತೇಶ್ವರ ಆಗಿರ್ಬೋದು, ಪರಿವಾರ ಶಕ್ತಿಗಳಾಗಿರ್ಬೋದು, ಹೊರಗಜ್ಜ ಆಗಿರ್ಬೋದು, ಈ ಮಣ್ಣಿಗೆ ಬಂದವರ ಭಕ್ತಿಗೆ, ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅಮೂಲ್ಯವಾದ ಸಮಯ ಕೊಟ್ಟು ಸಂಪೂರ್ಣ ಮಾಹಿತಿ ನೀಡಲಿಕ್ಕೆ ಸಾರ್ಲಪಟ್ಟದ ಉಳ್ಳಾಯ ಹೊರಗಜ್ಜನ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂಬುದು ನಮ್ಮ ಅಪೇಕ್ಷೆಯಾಗಿದೆ. ಕೊರಗಜ್ಜನ ಆದಿ ಸ್ಥಳದ ಮಹತ್ವ ಮತ್ತು ಮಾಹಿತಿ ನಿಮಗೆ ತಿಳಿದಿದೆ ಅಂದ್ಕೊಂಡಿದ್ದೀನಿ. ಈ ಸಾನ್ನಿಧ್ಯದ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ಕೂಡ ಈ ಸಾನ್ನಿಧ್ಯಕ್ಕೆ ಭೇಟಿ ನೀಡಿ ಕೊರಗಜ್ಜನ ಕೃಪೆಗೆ ಪಾತ್ರರಾಗಿ.